ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ರೂತಳ ಪುಸ್ತಕ 1ನೇ ಅಧ್ಯಾಯ 14ನೇ ವಾಕ್ಯ. ಆಗ ಅವರು ತಿರುಗಿ ಗಟ್ಟಿಯಾಗಿ ಅತ್ತರು. ಓರ್ಫಳು ಅತ್ತೆಯನ್ನು ಮುದ್ದಿಟ್ಟು ಹೊರಟು ಹೋದಳು. ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ರೂತಳ ಪುಸ್ತಕವನ್ನು ಓದುವಾಗ ಎಲಿಮೆಲೇಕನ ಒಂದು ಕುಟುಂಬ ಬೇತ್ಲೆಹೇಮ್ನಲ್ಲಿ ಬರಗಾಲ ಬಂದಿದ್ದರಿಂದ ಅವರು ಮೋವಾಬ್ ದೇಶಕ್ಕೆ ಪ್ರವಾಸಿಗಳಾಗಿ ಅಲ್ಲಿ ವಾಸವಾಗುವುದಕ್ಕಾಗಿ ಇವರು ಹೊರಡ್ತಾರೆ. ಕುಟುಂಬ ಆ ಪ್ರಯಾಸಗಳ ಮಧ್ಯದಲ್ಲೂ ಸಹ ಅವರು ಬೇತ್ಲೆಹೇಮನ್ನು ಬಿಟ್ಟು ಅವರು ಮೋವಾಬ್ಗೆ ಹೋಗ್ತಾರೆ. ಸಂತೋಷವಾಗಿ ಜೀವನ ಮಾಡ್ತಿರ್ತಾರೆ. ಆದರೆ ಅಲ್ಲಿ ಹೋದ ನಂತರ ಎಲಿಮೆಲೆಕ್ ಸಾಯ್ತಾನೆ. ಅವರ ಇಬ್ಬರು ಮಕ್ಕಳಾದ ಮಹ್ಲೋನ್, ಕಿಲ್ಯೋನ್ ಸಾಯ್ತಾರೆ. ನಂತರ ನಾವು ನೋಡ್ಬೇಕಾದ್ರೆ ನವೋಮಿ ಮತ್ತು ಇಬ್ಬರು ಸೊಸೆಯಂದಿರು ಮಾತ್ರ ಉಳ್ಕೊಳ್ತಾರೆ. ನವೋಮಿ ಸೊಸೆಯಂದಿರಿಗೆ ಹೇಳ್ತಾರೆ, ನನ್ನ ಮಕ್ಕಳು ತೀರೋಗಿದ್ದಾರೆ, ನಾನಿವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ, ಇಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ, ನೀವು ನಿಮ್ಮ ಮನೆಗಳಿಗೆ ಹೋಗಿರಿ, ನೀವು ಅಲ್ಲಿ ಮದುವೆಯಾಗಿ ಸಂತೋಷವಾಗಿ ಕುಟುಂಬವಾಗಿ ಜೀವನ ಮಾಡಿರಿ ಅಂತ ಹೇಳಿದಾಗ ಓರ್ಫಳು ಮುದ್ದಿಟ್ಟು ವಾಪಸ್ ಹೋಗ್ತಾಳೆ. ಆದರೆ 14ನೇ ವಾಕ್ಯ ಹೇಳ್ತದೆ, ರೂತಳಾದರೂ ಅತ್ತೆಯನ್ನೇ ಅಂಟಿಕೊಂಡಳು. ಅವಳಿಗೊಂದು ಆಸೆ, ಅತ್ತೆಯನ್ನು ಬಿಟ್ಟು ಹೋಗೋಕ್ಕೆ ಅವಳಿಗೆ ಮನಸ್ಸಿಲ್ಲ. ಓರ್ಪಳು ಮುದ್ದಿಟ್ಟು ಹೋದಾಗ ರೂತಳು ಆ ಅತ್ತೆಯನ್ನು ಅಂಟಿಕೊಳ್ಳುವುದಕ್ಕೆ ಕಾರಣ ಏನು? ಅವಳ ಜೀವಿತದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಈ ಇಬ್ಬರನ್ನೂ ಸಹ ನವೋಮಿ ಭಕ್ತಿಯಲ್ಲೇ ಬೆಳೆಸಿದಾಳೆ. ಇವರು ಯೆಹೋವನ ಪರಿಚಯವಿಲ್ಲದಂತಹ ಸಹೋದರಿಯರು. ಕಾರಣ ಮೋವಾಬ್ಯರ ಒಂದು ಅನ್ಯ ಜನದಲ್ಲಿ ಸಿಕ್ಕಾಕೊಂಡಂತಹ ಜನರು, ಮೋವಾಬ್ಯರ ದೇವರುಗಳನ್ನು ಆರಾಧನೆ ಮಾಡಿ ಬೆಳೆದು ಬಂದವರು. ಆದರೆ ಯಾವಾಗ ನವೋಮಿಯ ಮನೆಯ ಸೊಸೆಯಂದರಾಗಿ ಬಂದರೋ ಓರ್ಫಳಿಗೂ ರೂತಳಿಗೂ ಯೆಹೋವನ ಕುರಿತಾದಂತಹ ಒಂದು ಸಂಗತಿಯನ್ನು, ವಿಷಯಗಳನ್ನು ನವೋಮಿ ತಿಳಿಸಿರ್ಬೋದು. ಓರ್ಫಳು ಹೆಸರಿಗೆ ಮಾತ್ರ ಯೆಹೋವನನ್ನು ಆರಾಧಿಸ್ತಾ ಇದ್ದಿರ್ಬೋದು. ಆದರೆ ರೂತಳು ತಿಳಿದಂತಹ ಸತ್ಯವನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಅವಳಿಗೊಂದು ವಿಷಯ ಅರ್ಥ ಆಯಿತು, ನಾನು ಈ ಮನೆಗೆ ಸೊಸೆಯಾಗಿ ಬಂದದ್ದರ ನಿಮಿತ್ತ ನನಗೆ ಸೊಸೆಯಾಗಿ ಜೀವಿಸ್ತಾ ಇದ್ದಾಗ ನನ್ನ ಗಂಡನನ್ನು ಕಳೆದುಕೊಂಡೆ. ಆದರೆ ನಾನು ಅದಕ್ಕಿಂತ ಉನ್ನತನಾದಂತಹ ಯೆಹೋವನನ್ನು ಕಂಡುಕೊಂಡೆ. ಗಂಡನನ್ನು ಕಳೆದುಕೊಂಡಿದ್ದರೂ ನನಗೆ ಸಹಾಯ ಮಾಡುವಂತಹ ಯೆಹೋವನನ್ನು ನಾನು ಕಂಡುಕೊಂಡಿದ್ದೇನೆ ಎಂಬ ಒಂದು ಅನುಭವ ರೂತಳಿದ್ದದ್ರಿಂದ ರೂತಳು ಅತ್ತೆಯನ್ನೇ ಅಂಟಿಕೊಂಡೇ ನಿಲ್ತಾ ಇದ್ದಾಳೆ. ಅವಳು ಹೇಳುವಂತಹ ಒಂದು ಮಾತು ಮುಂದಿನ ವಾಕ್ಯದಲ್ಲಿ 16ನೇ ವಾಕ್ಯದಲ್ಲಿ, ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು, ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ಅವಳು ಹೇಳ್ತಾ ಇರೋದೇನು? ನಿನ್ನ ಜನರು ನನ್ನ ಜನರು, ನಿನ್ನ ಸಂಗಡ ಇರ್ತೀನಿ, ಮಾತ್ರ ಅಲ್ಲ ನಿನ್ನ ದೇವರೇ ನನ್ನ ದೇವರು. ಯಾಕೆ ರೂತಳೆ, ನಿನಗೆ ಬೇರೆ ದೇವರುಗಳಿದ್ವಲ್ಲ, ನೀನು ಸಣ್ಣ ಪ್ರಾಯದಿಂದ ಆರಾಧನೆ ಮಾಡಿಕೊಂಡು ಬಂದಂತಹ, ಯಜ್ಞ ಮಾಡ್ಕೊಂಡು ಬಂದಂತಹ ಬೇರೆ ದೇವರುಗಳಿದ್ವಲ್ಲ. ಯಾಕೆ? ಅವಳಿಗೆ ಒಂದು ವಿಷಯ ಗೊತ್ತಾಯಿತು, ನಾನು ಗಂಡನನ್ನು ಕಳೆದುಕೊಂಡಿದ್ದರೂ ನಾನು ಈ ಕುಟುಂಬಕ್ಕೆ ಬಂದದ್ದರ ನಿಮಿತ್ತವಾಗಿ ನಾನು ಯೆಹೋವನನ್ನು ಕಂಡುಕೊಂಡಿದ್ದೇನೆ. ಆ ಯೆಹೋವನು ಯಾರು ಅಂತ ರುಚಿಸಿ ನೋಡಿದ್ದೇನೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಇಕ್ಕಟ್ಟುಗಳು, ಸಮಸ್ಯೆಗಳು, ವೇದನೆಗಳು ಬಂದಾಗ ದೇವರಿಂದ ದೂರ ಆಗುವಂಥ ಅನುಭವ ಅಲ್ಲ, ದೇವರನ್ನು ನಂಬಿ ನನಗೆ ಯಾಕೆ ಈ ರೀತಿ ಆಯಿತು ಅಂತ ಪ್ರಶ್ನೆ ಮಾಡುವಂಥದ್ದಲ್ಲ. ಒಂದು ವೇಳೆ ಓರ್ಫಳು ತಿಳ್ಕೊಂಡಿರ್ಬೋದು, ಈ ಯೆಹೋವನು ಅಂತ ಆರಾಧನೆ ಮಾಡಿ ಗಂಡನನ್ನೇ ಕಳೆದುಕೊಂಡೆ, ಈಗ ನಾನು ನನ್ನ ದೇವರ ಹತ್ರ ಹೋಗೋದೇ ಒಳ್ಳೆಯದು, ನಮ್ಮ ಜನರ ಹತ್ರ ಹೋಗೋದೇ ಒಳ್ಳೆಯದು, ನಮ್ಮ ಊರಲ್ಲಿ ಸ್ಟೇ ಮಾಡೋದು ಒಳ್ಳೆಯದು ಅಂತ ಓರ್ಫಳು ತಿಳ್ಕೊಂಡಾಗ ರೂತಳಿಗೊಂದು ವಿಷಯ ಅರ್ಥ ಆಯಿತು, ಇಲ್ಲ, ನನ್ನ ಜೀವಿತದಲ್ಲಿ ನಾನು ನನ್ನ ಜನರನ್ನು ಕಳೆದುಕೊಂಡರು, ನನ್ನ ಊರನ್ನು ಬಿಟ್ಟು ಹೋದರು, ನಾನು ನನ್ನ ಗಂಡನನ್ನು ಕಳೆದುಕೊಂಡಿದ್ದರು, ಅದಕ್ಕಿಂತ ಪ್ರೆಷಸ್ ಆದಂತಹ ಅಮೂಲ್ಯವಾದಂತಹ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಆದ್ದರಿಂದ ಅವಳು ಹೇಳ್ತಾ ಇದ್ದಾಳೆ, ಇನ್ನು ಮೇಲೆ ನಿನ್ನ ದೇವರೇ ನನ್ನ ದೇವರು, ಅದಿನ ಮೇಲೆ ನಿನ್ನ ದೇವರಲ್ಲ, ಅದು ನಮ್ಮಿಬ್ಬರ ದೇವರು. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳು, ವೇದನೆಗಳು ನನ್ನನ್ನು, ನಿಮ್ಮನ್ನು ದೇವರಿಂದ ಅಗಲಿಸಬಾರದು. ದೇವರನ್ನು ಇನ್ನೂ ಅಂಟಿಕೊಳ್ಳುವಂಥ ಒಂದು ಅನುಭವ. ರೂತಳಾದರೂ ಅತ್ತೆಯನ್ನು ಅಂಟಿಕೊಂಡೇ ಇದ್ದಳು. ಅದರ ಅರ್ಥ ಏನು? ಅತ್ತೆ ಜೊತೆಯಲ್ಲಿ ನಿನ್ನ ಜನರೇ ನನ್ನ ಜನರು. ಯಾಕೆಂದರೆ ನಾನು ನಿನ್ನ ಮನೆಗೆ ಬಂದಾಯಿತು, ಇನ್ನು ನನ್ನ ಮನೆಗೆ ಹೋಗಲ್ಲ. ಯಾಕೆಂದರೆ ನಾನು ಈ ಮನೆಯ ಸೊಸೆ, ನಾನು
ನಿನ್ನ ದೇವರನ್ನ ಆರಾಧನೆ ಮಾಡಿದೆ, ಅದು ನಿನ್ನ ದೇವರು ಮಾತ್ರ ಅಲ್ಲ, ಇವತ್ತಿಂದ ನನ್ನ ದೇವರು ಸಹ. ಪ್ರಿಯ ದೇವರ ಮಕ್ಕಳೇ, ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ಬಿಟ್ಟು ಹೋಗೋನಲ್ಲ ನಿಜವಾದಂತಹ ಭಕ್ತ. ಆ ಸಮಸ್ಯೆಗಳ ಮಧ್ಯದಲ್ಲಿಯೂ ಆ ದೇವರನ್ನೇ ಬಿಗಿಯಾಗಿ ಹಿಡಿದುಕೊಳ್ಳುವಂತಹ ವ್ಯಕ್ತಿ ನಿಜವಾದಂತಹ ಭಕ್ತನಾಗಿದ್ದಾನೆ. ರೂತಳು ಅತ್ತೆಯನ್ನು ಅಂಟಿಕೊಂಡು ನಿಲ್ತಾ ಇದ್ದಾಳೆ. ಅವಳ ಜೀವಿತದಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಓದುವಾಗ ಅತ್ತೆಯನ್ನೇ ಅಂಟಿಕೊಂಡದ್ದಿಂದ ಅದಕ್ಕಿಂತ ಮಿಗಿಲಾಗಿ ಯೆಹೋವನನ್ನು ಅಂಟಿಕೊಂಡು ನಿಂತ್ಕೊಂಡ್ಳು. ಆದ್ದರಿಂದ ಯೆಹೋವನು ಅವಳನ್ನು ಕೈ ಬಿಡಲಿಲ್ಲ. ಈ ದಿವಸಗಳಲ್ಲಿ ದೇವರನ್ನು ಅಂಟಿಕೊಂಡು ದೇವರಲ್ಲಿ ಆಶ್ರಯಿಸಿ ಸಮಸ್ಯೆಗಳ ಮಧ್ಯದಲ್ಲೂ ದೇವರನ್ನು ದೂಷಿಸದೆ, ದೇವರಿಗೆ ವಿರುದ್ಧವಾಗಿ ಮಾತನಾಡದೆ, ದೇವರ ಚಿತ್ತಕ್ಕೆ ವಿಧೇಯರಾಗಿ ಜೀವಿಸುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರನ್ನು ಆಶ್ರಯಿಸೋಣ, ಆ ದೇವರ ಮುಖವನ್ನು ನೋಡೋಣ, ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವಪ್ಪ. ಸಮಸ್ಯೆಗಳು, ವೇದನೆಗಳು ಏನೆಲ್ಲ ನಮ್ಮ ಜೀವಿತದಲ್ಲಿ ಬಂದರೂ ಸಹ ನಿನ್ನನ್ನು ಕಂಡುಕೊಂಡಂತಹ ನಾವು ನಿನ್ನಲ್ಲಿ ಆಶ್ರಯಿಸಿ ನಿನ್ನ ವಾಕ್ಯವನ್ನು ಅನುಸರಿಸಿ ನಿನಗಾಗಿ ಜೀವಿಸುವ ಹಾಗೆ ಕರ್ತನೆ ಸಹಾಯ ಮಾಡು. ಅದಕ್ಕೆ ತಡೆಯಾಗಿ ಬರುವಂತಹ ಎಷ್ಟು ದೊಡ್ಡ ಸಮಸ್ಯೆ ಆದರೂ ಅದರ ಮೇಲೆ ದೊಡ್ಡ ಜಯವನ್ನು ಹೊಂದಿಕೊಂಡು ಮುಂದೆ ಸಾಗುವ ಹಾಗೆ ಕರ್ತನೆ ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.